ಅಮೆರಿಕದಲ್ಲಿ ಸಿಂಪ್ಸನ್ ಅನ್ನುವಂಥ ಒಂದು ಕಾರ್ಟೂನ್ ಇದೆ. ಈ ಕಾರ್ಟೂನಲ್ಲಿ ಪ್ರಪಂಚದಲ್ಲಿ ಏನೆಲ್ಲ ಆಗ್ಬೋದು ಅನ್ನೋದನ್ನ ಮುಂಚಿತವಾಗಿ ತೋರಿಸಿದ್ದಾರೆ. ಫಾರ್ ಎಕ್ಸಾಂಪಲ್, ಈಗ ಅಮೆರಿಕದ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಆಗ್ತಾರಂತೇಳಿ ಡೊನಾಲ್ಡ್ ಟ್ರಂಪ್ ಪೊಲಿಟಿಕಲ್ ಫೀಲ್ಡ್ಗೆ ಬರೋದಕ್ಕಿಂತ ಮುಂಚೆನೆ ತೋರಿಸಿದ್ರು, ನಿಜ ಆಯ್ತು. ಜಗತ್ತಿನಲ್ಲಿ ಸ್ಮಾರ್ಟ್ ವಾಚ್ ಯೂಸ್ ಮಾಡ್ತಾರೆ ಜನರು ಅಂತ ತೋರಿಸಿದ್ರು, ಅದು ನಿಜ ಆಯ್ತು. ವಿಡಿಯೋ ಕಾಲ್ ಕಾಮನ್ ಆಗುತ್ತೆ ಅನ್ನೋದು ಹೇಳಿದ್ರು, ಅದು ನಿಜ ಆಯ್ತು. ಅದೇ ರೀತಿಯಾಗಿ ಈಗ ನಾವು ಟೈಪ್ ಮಾಡಬೇಕಾದ್ರೆ ಆಟೋ ಕರೆಕ್ಷನ್ ಫೀಚರ್ ಇದೆಯಲ್ಲ, ಅದು ಇರುತ್ತೆ ಅನ್ನೋದನ್ನ ದಶಕಗಳ ಹಿಂದೆ ತೋರಿಸಿದ್ರಂತೆ, ಅದು ನಿಜ ಆಗಿದೆ. ಸೊ ಇದನ್ನೆಲ್ಲ ನೋಡುವ ಜನ ಇನ್ ಮುಂದೆ ಕೂಡ ಏನಾಗ್ಬೋದು ಅನ್ನೋದನ್ನ ಈ ಕಾರ್ಟೂನ್ ತೋರಿಸುತ್ತೆ ಅನ್ನೋದನ್ನ ನಂಬಿದ್ದಾರೆ. ಲೈಕ್ ಅಮೆರಿಕದವರು ತುಂಬಾ ನಂಬಿದ್ದಾರೆ. ಹಾಗಾಗಿ ಹೇಗಿದ್ರು ನಾವು 2025 ಎಂಡಿಂಗ್ ಅಲ್ಲಿ ಇದೀವಿ, ಕ್ಯಾಲೆಂಡರ್ ಇಯರ್ ಮುಗಿತಾ ಬಂತು. 2026 ಅಲ್ಲಿ ಏನೆಲ್ಲ ಆಗ್ಬೋದು ಅನ್ನೋದು ನಮಗೂ ಕೆಲವು ಕುತೂಹಲ ಇದೆ. ಸೊ ಈ ಕಾರ್ಟೂನ್ ನ ಪ್ರಿಡಿಕ್ಷನ್ಸ್ ಪ್ರಕಾರ 2026 ಅಂಡ್ ಫ್ಯೂಚರ್ ಅಲ್ಲಿ ಏನೆಲ್ಲ ಆಗ್ಬೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅದರಲ್ಲೂ ಮೇಜರ್ ಆಗಿ 20 ಪ್ರಿಡಿಕ್ಷನ್ಸ್ ಅನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನಿಮ್ಮ ಪ್ರಕಾರ ಏನೆಲ್ಲ ಆಗ್ಬೋದು ನೀವು ಕಮೆಂಟ್ ಮಾಡಿ. ಸ್ನೇಹಿತರೆ, ಈ ತರದ ಕರೆಂಟ್ ಅಫೇರ್ಸ್ ಮತ್ತು ಇಂಟ್ರೆಸ್ಟಿಂಗ್ ಟಾಪಿಕ್ ಗಳನ್ನು ನಿಮಗೆ ಅರ್ಥವಾಗೋ ರೀತಿಯಲ್ಲಿ ಹೇಳುವಂತ ಪ್ರಾಮಾಣಿಕ ಪ್ರಯತ್ನ ನಂದು. ನಿಮ್ಮ ಬೆಂಬಲ ಇರಲಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಇಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ. ಏನೇ ಸಲಹೆ ಇದ್ರು ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ದಿನಕರ್ ಅಂಚು. ಓಕೆ ಸ್ನೇಹಿತರೆ, ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ಒಂದು ಕ್ಲಾರಿಟಿ ಕೊಡ್ತೀನಿ. ಸಿಂಪ್ಸನ್ ಪ್ರಿಡಿಕ್ಷನ್ ಯಾವುದೇ ಜ್ಯೋತಿಷ್ಯ ಶಾಸ್ತ್ರದ ಮೇಲೆ ನಿರ್ಧರಿತವಾಗಿಲ್ಲ. ಬದಲಾಗಿ ಈ ಕಾರ್ಟೂನ್ ಶೋನ ರೈಟರ್ ಪ್ರಪಂಚದಲ್ಲಿ ಬದಲಾವಣೆ ಆಗ್ತಾ ಇರುವ ಸನ್ನಿವೇಶಗಳನ್ನು ಗಮನಿಸಿ ಅದರ ಆಧಾರದ ಮೇಲೆ ಭವಿಷ್ಯದಲ್ಲಿ ಈಗಾಗಬಹುದು ಅಂತ ಪ್ರಿಡಿಕ್ಟ್ ಮಾಡ್ತಾರೆ ಅಷ್ಟೇ. ಮೋಸ್ಟ್ ಆಫ್ ದ ಟೈಮ್ ಅವರು ಕಾರ್ಟೂನ್ನಲ್ಲಿ ತೋರಿಸಿದ ಘಟನೆಗಳು ನಿಜವಾಗಿದೆ. ಸೊ ಅದರ ಪ್ರಕಾರ ಫಸ್ಟ್ ಪ್ರಿಡಿಕ್ಷನ್ ಏನ್ ಗೊತ್ತಾ, ಫ್ಲೈಯಿಂಗ್ ಟ್ಯಾಕ್ಸಿ ಅಥವಾ ಫ್ಲೈಯಿಂಗ್ ಬೈಕ್ ತರ ಸಿಸ್ಟಮ್ ಬರುತ್ತೆ, ಟೆಕ್ನಾಲಜಿ ಬರುತ್ತೆ. ಯಾವ ತರ ವಿಮಾನ ಹಾರುತ್ತೆ ಅದೇ ತರ ಬರ್ಬೋದು. ಲೈಕ್ ಈಗ ಒಂದು 10-20 ವರ್ಷದ ಮೊದಲು ಈ EV ವೆಹಿಕಲ್ಸ್ ಬಗ್ಗೆ ನಾವು ಇಮ್ಯಾಜಿನೇಷನ್ ಮಾಡಿರಲಿಲ್ಲ, ಈಗ ಅದು ಕಾಮನ್ ಆಗಿದೆ. ಅದೇ ತರ ಈ ಫ್ಲೈಯಿಂಗ್ ಟ್ಯಾಕ್ಸಿ, ಫ್ಲೈಯಿಂಗ್ ಬೈಕ್ ತರ ಒಂದು ಸಿಸ್ಟಮ್ ಬರುತ್ತೆ. ನಮ್ಮ ದೇಶದಲ್ಲಿ ಇದು ಲೇಟ್ ಆಗ್ಬೋದು, ಬಟ್ ಡೆವಲಪ್ಡ್ ನೇಷನ್ಸ್ ಅಲ್ಲಿ ಇನ್ನೊಂದು ಕೆಲವು ವರ್ಷಗಳಲ್ಲಿ ಇದು ಬರ್ಲಿಕ್ಕೂ ಸಾಕು. ಲೈಕ್ ಅಮೆರಿಕ, ಜರ್ಮನಿ, ಜಪಾನ್ ಅಲ್ಲೆಲ್ಲ ಬರ್ಬೋದು. ನಮ್ಮ ದೇಶದಲ್ಲಿ ಬಂದ್ರು ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಬರ್ಬೋದು. ಅಂದ್ರೆ ಅಲ್ಲಿರುವಂತಹ ಟ್ರಾಫಿಕ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಈ ಸಿಸ್ಟಮ್ ಬಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಬಂದ್ರೆ ಬೇಗ ಬ್ಯಾಂಗ್ಳೂರ್ಗೆ ಒಂದ್ಸಲ ಬರಲಿ. ಸೊ ಸೆಕೆಂಡ್ ಪ್ರಿಡಿಕ್ಷನ್ ಏನಪ್ಪಾ ಅಂತ ಹೇಳಿದ್ರೆ, ಮಾರ್ಸ್ ಅಂದ್ರೆ ಮಂಗಳ ಗ್ರಹದಲ್ಲಿ ಜನರು ಜೀವಿಸುವಂತ ಟೈಮ್ ಬರುತ್ತೆ. ಸೊ ಆಲ್ರೆಡಿ ಎಲಾನ್ ಮಸ್ಕ್ ಇದರ ಬಗ್ಗೆ ತುಂಬಾ ರಿಸರ್ಚ್ ಮಾಡ್ತಾ ಇದ್ದಾರೆ, ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ. ಹೇಗಿದ್ರು ಆಲ್ರೆಡಿ ತುಂಬಾ ಟೆಕ್ನಾಲಜಿನೆಲ್ಲ ಯೂಸ್ ಮಾಡಿ ನಾನು ಏನಿದ್ರು ಮಂಗಳ ಗ್ರಹದಲ್ಲಿ ಜನರು ಬದುಕುವಾಗೆ ಮಾಡ್ತೀನಿ ಅಂತ ಚಾಲೆಂಜ್ ಬೇರೆ ಹಾಕಿದ್ದಾರೆ. ಗೊತ್ತಿಲ್ಲ, ಅವರ ಕನಸು ಕೂಡ ನನಸಾಗ್ಬೋದೇನೋ. ಈ ಪ್ರಿಡಿಕ್ಷನ್ಗೆ ಅದು ಮ್ಯಾಚ್ ಆಗ್ತದೋ ಎಲ್ಲೋ ಗೊತ್ತಿಲ್ಲ. ಇನ್ ಫ್ಯೂಚರ್ ಇದೇನು ನಿಜ ಆದ್ರೆ ಲೈಕ್ ಅಮೆರಿಕನ್ಸ್, ಇಂಡಿಯನ್ಸ್ ಹೇಳುವಾಗೆ ಮಾರ್ಷಿಯನ್ಸ್ ಅಂತ ಹೇಳುವಂತ ಒಂದು ಟೈಮ್ ಕೂಡ ಬರ್ಬೋದು. ಅಂದ್ರೆ ಅಲ್ಲಿ ಜನರು ಬದುಕಿ ಅಲ್ಲೇ ಜೀವನ ನಡೆಸುವಂತ ಟೈಮ್ ಬರ್ಬಹುದು ಅನ್ನೋದು ಇದರ ಪ್ರಿಡಿಕ್ಷನ್. ಇದೆಷ್ಟು ನಿಜ ಆಗುತ್ತೆ ನನಗಂತೂ ಗೊತ್ತಿಲ್ಲ. ಸೊ ನೆಕ್ಸ್ಟ್ ಪ್ರಿಡಿಕ್ಷನ್ ಏನಪ್ಪಾ ಅಂತ ಹೇಳಿದ್ರೆ, ಫುಲ್ಲಿ ಫಂಕ್ಷನಲ್ ರೋಬೋಟ್ ಸರ್ವಿಸ್ ಅಟ್ ಹೋಮ್. ಅಂದ್ರೆ ಮನೆಯಲ್ಲಿ ನಮ್ಮ ಮನೆಯ ಸರ್ವಿಸ್ ಅನ್ನ, ಮನೆಯಲ್ಲಿ ಈಗ ಅಡುಗೆ ಮಾಡೋದಕ್ಕಿರ್ಬೋದು, ಏನಾದರೂ ಒಂದು ಸ್ವಿಚ್ ಹಾಕೋದಕ್ಕಿರ್ಬೋದು, ವಾಷಿಂಗ್ ಮೆಷಿನ್ ಅನ್ನು ರನ್ ಮಾಡೋದಕ್ಕಿರ್ಬೋದು, ಈ ತರದ ಮನೆಯಲ್ಲಿ ಆಗುವಂತ ಕೆಲಸ ಕಾರ್ಯಗಳಿಗೆ ಫುಲ್ಲಿ ಫಂಕ್ಷನಲ್ ರೋಬೋಟ್ ಅನ್ನ ಯೂಸ್ ಮಾಡುವಂತ ಟೈಮ್. ಈಗ ಮನುಷ್ಯರು ಏನು ವರ್ಕ್ ಮಾಡ್ತಾ ಇದ್ದಾರೆ ಅದನ್ನ ರೋಬೋಟ್ಗಳು ಮಾಡುತ್ತೆ ಅನ್ನುವಂತ ಒಂದು ಪ್ರಿಡಿಕ್ಷನ್. ಸೊ ಇದು ಕಾಮನ್ ಆಗಿ ಈಗ ಡೆವಲಪ್ಡ್ ನೇಷನ್ಸ್ ಎಲ್ಲ ಇದೆ. ಈಗ ಕಂಪನಿಯಲ್ಲಿ ಇರ್ಬೋದು, ಹೋಟೆಲ್ ಅಲ್ಲಿ ಎಲ್ಲ ರೋಬೋಟ್ ಯೂಸ್ ಮಾಡುವಂಥದ್ದಿದೆ. ಇನ್ನು ಮನೆಯಲ್ಲಿ ಕೂಡ ಬರುತ್ತೆ ಅನ್ನೋದು ಪ್ರಿಡಿಕ್ಷನ್. ಬರ್ಬೋದೇನೋ ಇನ್ ಫ್ಯೂಚರ್, ಬರ್ಬೋದೇನೋ. ಬಂದ್ರೆ ಮನುಷ್ಯರ ವರ್ಕ್ ಕಡಿಮೆ ಆಗಿ ರೋಬೋಟ್ ವರ್ಕ್ ಮಾಡುವಂತ ಕಾಲ ಬರ್ಲಿಕ್ಕೂ ಸಾಕು. ನೆಕ್ಸ್ಟ್ ಪ್ರಿಡಿಕ್ಷನ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಕೇಳಿ. ಕ್ರಯೋಜೆನಿಕ್ ಫ್ರೀಸಿಂಗ್ ಅಂದ್ರೆ ಮನುಷ್ಯ ಸತ್ತ ಮೇಲೆ ಅವರನ್ನ ಸುಡ್ಲಿಕ್ಕಿಲ್ಲ ಅಥವಾ ಏನು ದಫನ್ ಮಾಡ್ಲಿಕ್ಕಿಲ್ಲ, ಬದಲಾಗಿ ಕ್ರಯೋಜೆನಿಕ್ ಫ್ರೀಸಿಂಗ್ ಅಲ್ಲಿ ಇಡುದು, ಅವರ ದೇಹ ಕೆಡದಾಗೆ. ಫಾರ್ ಎಕ್ಸಾಂಪಲ್, ಈಗ ಒಬ್ಬ ದೇಶಕ್ಕೆ ಒಬ್ಬ ಬೇಕಾದಂತ ವ್ಯಕ್ತಿ ಏನಾದರೂ ಸತ್ರೆ ಅವನ ದೇಹವನ್ನ ಬರಿ ಮಾಡ್ಲಿಕ್ಕಿಲ್ಲ, ಏನ್ ಮಾಡುವಂತ ಈ ತರ ಫ್ರೀಸಿಂಗ್ ಅಲ್ಲಿ ಇಡುವಂಥದ್ದು. ಇನ್ ಫ್ಯೂಚರ್ ಮನುಷ್ಯನ ಸತ್ತ ದೇಹಕ್ಕೆ ಜೀವ ಕೊಡುವಂತ ಟೆಕ್ನಾಲಜಿ ಬರುತ್ತೆ ಅನ್ನುವಂಥ ನಂಬಿಕೆ ಇದೆ ಅಂತ. ಸೊ ಅದರ ಪ್ರಕಾರ ಆ ಟೈಮಲ್ಲಿ ಆ ಟೆಕ್ನಾಲಜಿ ಬಂದಾಗ ಇವರಿಗೆ ಜೀವ ಕೊಟ್ಟು ಮತ್ತೆ ಅವರನ್ನ ಬದುಕಿಸುವಂತ ಒಂದು ಟೆಕ್ನಾಲಜಿ, ಅಂದ್ರೆ ಒಂದು ಪ್ರಿಡಿಕ್ಷನ್. ಇದು ಗೊತ್ತಿಲ್ಲ ಎಷ್ಟು ನಿಜ ಆಗುತ್ತೆ ಅಂತ. ನೆಕ್ಸ್ಟ್ ಏನಂದ್ರೆ, ಅಂಡರ್ ವಾಟರ್ ಸಿಟೀಸ್ ಕ್ರಿಯೇಟ್ ಆಗುತ್ತೆ. ಅಂದ್ರೆ ಅಂಡರ್ ವಾಟರ್ ಸಿಟೀಸ್ ಅಂದ್ರೆ ನೀರಿನೊಳಗಡೆ ಸಿಟಿಗಳನ್ನ ಕ್ರಿಯೇಟ್ ಮಾಡೋದು. ಲೈಕ್ ಈಗ ಮಾರ್ಸ್ ಅಲ್ಲೇ ಮನುಷ್ಯರು ಜೀವಿಸುವಾಗೆ ಮಾಡುವಂತ ಟೆಕ್ನಾಲಜಿ ಬರುತ್ತೆ ಅಂತ ಹೇಳಿದ್ರೆ ಇದನ್ನ ನಂಬದಿರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಬರ್ಬೋದು. ದುಬೈಲೆಲ್ಲ ಆಲ್ರೆಡಿ ಅಂಡರ್ ವಾಟರ್ ರೆಸ್ಟೋರೆಂಟ್ ಎಲ್ಲ ಬಿಲ್ಡ್ ಆಗಿದೆ. ಸೊ ಇದು ಕೂಡ ಬರ್ಬೋದು ಅಂತ ನಾವು ನಂಬಬಹುದು. ಅಂಡರ್ ವಾಟರ್ ಸಿಟೀಸ್ ಅಂದ್ರೆ ಮನುಷ್ಯರಿಗೆ ಅಲ್ಲಿ ತಿರುಗಾಡೋದಕ್ಕೆ ಒಂದು ಸಿಟಿಗಳನ್ನೆಲ್ಲ ಬಿಲ್ಡ್ ಮಾಡಿ ಅಂಡರ್ ವಾಟರ್ ಸರ್ವಿಸಸ್ ಅನ್ನೆಲ್ಲ ಕೊಡುವಂಥದ್ದು ಕೂಡ ಬರುತ್ತೆ ಅಂತ. ನೆಕ್ಸ್ಟ್ ಪ್ರಿಡಿಕ್ಷನ್ ಏನಂತ ಹೇಳಿದ್ರೆ, ಹ್ಯೂಮನ್ ಟೆಲಿಪೋರ್ಟೇಷನ್. ಅಂದ್ರೆ ಲೈಕ್ ಈಗ ನಾನು ಇಲ್ಲಿದ್ದೀನಲ್ಲ, ವಿದಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ನನಗೆ ಎಲ್ಲೋ ಹೋಗ್ಬೇಕು ಅಲ್ಲಿ ಹೋಗುವಂತ ಒಂದು ಟೆಕ್ನಾಲಜಿ. ಲೈಕ್ ಈಗ ಶಕ್ತಿಮಾನ್ ಎಲ್ಲ ಬರ್ತಾರಲ್ಲ, ಹಿಂಗೆ ಫ್ರಾಕ್ಷನ್ ಆಫ್ ಸೆಕೆಂಡ್, ಅದೇ ತರ ನಾವು ಹೋಗ್ಬಹುದು, ನಾವು ಮೂವ್ ಆಗ್ಬಹುದು, ಆ ತರದೊಂದು ಟೆಕ್ನಾಲಜಿ ಬರುತ್ತಂತೆ. ನೆಕ್ಸ್ಟ್ ಪ್ರಿಡಿಕ್ಷನ್ ಏನಪ್ಪಾ ಅಂತ ಹೇಳಿದ್ರೆ, ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ವಿಲ್ ರಿಪ್ಲೇಸ್ ಜಾಬ್. ಅಂದ್ರೆ ಫಾರ್ ಎಕ್ಸಾಂಪಲ್, ಈಗ ಗೌರ್ಮೆಂಟೇ ಮನುಷ್ಯರಿಗೆ ಬೇಸಿಕ್ ನೀಡ್ಗೆ ಫುಲ್ಫಿಲ್ ಮಾಡೋದಕ್ಕೆ ಏನೆಲ್ಲ ಬೇಕು ಆ ದುಡ್ಡನ್ನ ಇನ್ಕಮ್ ರೀತಿಯಲ್ಲಿ ಸರ್ಕಾರವೇ ಕೊಡುವುದಂತ. ನಿಮ್ಗೆ ಎಕ್ಸ್ಟ್ರಾ ಬೇಕಿದ್ರೆ ಮಾತ್ರ ದುಡಿಯುವಂತ ಸಿಸ್ಟಮ್. ಬೇಸಿಕ್ ನೀಡನ್ನು ನೀವು ಫುಲ್ಫಿಲ್ ಮಾಡೋದಕ್ಕೆ ನಿಮಗೆ ಸರ್ಕಾರವೇ ಎಲ್ಲ ರೀತಿಯಾದಂಥ ಸವಲತ್ತನ್ನ ಅಥವಾ ಇನ್ಕಮ್ ಅನ್ನ ಕೊಡುತ್ತೆ. ಈಗ ಆಲ್ರೆಡಿ ಇದು ಜಾರಿಯಲ್ಲಿದೆ, ನಮಗೆ ಫ್ರೀ ಬೀಸ್ ಅನ್ನೆಲ್ಲ ಕೊಡ್ತಾ ಇದಾರಲ್ವಾ. ಸೊ ಅದು
ಇನ್ನು ಯೂನಿವರ್ಸಲ್ ಆಗಿ ಅಪ್ಲೈ ಆಗುತ್ತಂತೆ. ಸೊ ಬಂದರೆ ಆಲ್ರೆಡಿ ನಾವು ಲೇಸಿಗಳಾಗಿದ್ದೀವಿ, ಇನ್ನು ಕೇಳೋದು ಬೇಡ. ನೆಕ್ಸ್ಟ್ ಕೋರ್ಟಲ್ಲೆಲ್ಲ AI ಜಡ್ಜಸ್ ಬರ್ತಾರಂತೆ. ಲೈಕ್ ಈಗ ಮನುಷ್ಯರ ಜಡ್ಜಸ್ ಇದಾರಲ್ಲ, ಅದೇ ಥರ AI ಜಡ್ಜಸ್. ಈಗ ಮನುಷ್ಯರಾದರೆ ಕೆಲವೊಂದು ಸಲ ಭ್ರಷ್ಟಾಚಾರಕ್ಕೆ ಕೆಲವೊಂದು ಭಾವನೆಗಳಿಗೆ ಒಳಗಾಗಿ ನ್ಯಾಯ ಆಚೆ ಈಚೆ ಆಗ್ಬೋದು. ಬಟ್ AI ಜಡ್ಜಸ್ ಬಂದರೆ ಅದಕ್ಕೆ ಭಾವನೆಗಳಿಲ್ಲ, ಅದಕ್ಕೆ ದುಡ್ಡೇ ಬೇಕಾಗಿಲ್ಲ. ಹೇಗಿರ್ಬೋದು ಇಮ್ಯಾಜಿನೇಷನ್ ಮಾಡಿ. ನೆಕ್ಸ್ಟ್ ಬ್ರೈನ್ ಚಿಪ್ ವಿಲ್ ಬಿಕಮ್ ನಾರ್ಮಲ್ ಫಾರ್ ಎವ್ರಿ ಒನ್. ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೆ ಕೂಡ ಒಂದೊಂದು ಬ್ರೈನ್ ಚಿಪ್ ಕೊಡುವಂಥ ಸಿಸ್ಟಮ್ ಬರುತ್ತೆ. ಲೈಕ್ ಈಗ ಮೊಬೈಲ್ಗೆಲ್ಲ ಮೆಮೊರಿ ಕಾರ್ಡ್ ಹಾಕುವಂಥ ಸಿಸ್ಟಮ್ ಯಾವ ಥರ ಇದೆ, ಅದೇ ಥರ ಬ್ರೈನಿಗೆ ಒಂದು ಚಿಪ್, ಅಂದರೆ ಮನುಷ್ಯರನ್ನೇ ಒಂದು ಸಿಸ್ಟಮ್ ಆಗಿ ಕನ್ವರ್ಟ್ ಮಾಡುವಂಥ. ಆಗ ಯಾರಿಗೂ ಮೊಬೈಲು ಬೇಕಾಗಿಲ್ಲ, ಯಾರಿಗೂ ಕಂಪ್ಯೂಟರ್ ಬೇಕಾಗಿಲ್ಲ. ಅಂದರೆ ನೀವೇ ಕಂಪ್ಯೂಟರ್ ಥರ ನಿಮ್ಮ ಚಿಪ್ ಥ್ರೂ ನೀವು ವರ್ಕ್ ಮಾಡುವಂಥದ್ದು. ನಿಮ್ಮ ಬ್ರೈನ್ ವರ್ಕ್ ಆಗುತ್ತೆ ಇಲ್ವೋ ಗೊತ್ತಿಲ್ಲ, ಬಟ್ ನಿಮಗೆ ಚಿಪ್ ಗೈಡ್ ಮಾಡುತ್ತೆ. ಅದು ಸೊ ಆ ಥರದ ಸಿಸ್ಟಮ್ ಬರುತ್ತೆ ಅಂತ. ನೆಕ್ಸ್ಟ್ ಕಂಪ್ಲೀಟ್ ಆಗಿ ಕ್ಯಾಶ್ಲೆಸ್ ವರ್ಲ್ಡ್, ಅಂದರೆ ಝೀರೋ ಫಿಸಿಕಲ್ ಮನಿ. ಅದು ಈಗಾಗಲೇ ರನ್ನಿಂಗ್ ಅಲ್ಲಿ ಇದೆ. ಈಗ ನಮ್ಮ ದೇಶದಲ್ಲಿ ಎಷ್ಟೋ ನಾವು ದುಡ್ಡಿಲ್ಲದೆ ಓಡಾಡ್ತಿದ್ದೀವಿ. ಸೊ ಹಾಗೆ ಪ್ರಪಂಚದಲ್ಲಿ ಯೂನಿವರ್ಸಲ್ ಅಲ್ಲಿ ಕಂಪ್ಲೀಟ್ ಆಗಿ ಝೀರೋ ಫಿಸಿಕಲ್ ಮನಿ ಟ್ರಾನ್ಸಾಕ್ಷನ್, ಏನಿದ್ರು ಆನ್ಲೈನ್, ಏನಿದ್ರು ಕ್ಯಾಶ್ಲೆಸ್ ಅನ್ನುವಂಥ ಟ್ರಾನ್ಸಾಕ್ಷನ್ ಬರುತ್ತೆ ಅಂದರೆ. ಸೊ ಇದು ಬರಲಿಕ್ಕೂ ಸಾಕು 2026 ಅಲ್ಲೇ ಇದು ಫುಲ್ಫಿಲ್ ಆಗ್ಬೋದು. ಅಷ್ಟು ಸ್ಪೀಡ್ ಆಗಿ ಈ ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ ಓಡ್ತಾ ಇದೆ. ನೆಕ್ಸ್ಟ್ ಪ್ರಾಣಿಗಳು ಕೂಡ ಈ ಟ್ರಾನ್ಸ್ಲೇಟರ್ ಅನ್ನು ಯೂಸ್ ಮಾಡಿ ಮನುಷ್ಯರ ಜೊತೆ ಮಾತನಾಡುವಂಥ ಟೈಮ್ ಬರುತ್ತೆ ಅಂತ. ಅಂದರೆ ಲೈಕ್ ಪ್ರಾಣಿಗಳು ಮನುಷ್ಯರ ಥರ ಮಾತಾಡ್ತಾರೆ ಅಂತಲ್ಲ. ಫಾರ್ ಎಕ್ಸಾಂಪಲ್ ಈಗ ಪ್ರಾಣಿ ಪಕ್ಷಿಗಳು ಕೂಗ್ತವೆ, ಆ ಕೂಗುವಂಥದ್ದು ಯಾಕೆ ಏನು ಅಂತೇಳಿ ಟ್ರಾನ್ಸ್ಲೇಟರ್ ಹೇಳುತ್ತೆ. ಅದರ ಭಾಷೆಯಲ್ಲಿ ನಮಗೆ ಅರ್ಥವಾಗೋ ರೀತಿಯಲ್ಲಿ ಈ ಟ್ರಾನ್ಸ್ಲೇಟರ್ ಹೇಳಿದ್ರೆ ನಾವು ಏನನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತೇಳಿ ಆ ಟ್ರಾನ್ಸ್ಲೇಟರ್ ಪ್ರಾಣಿಗಳಿಗೆ ಹೇಳುತ್ತೆ. ಸೊ ಈ ಥರದೊಂದು ಮಿಡ್ಲ್ ಮ್ಯಾನ್ ಆಗಿ ಒಂದು ಟೆಕ್ನಾಲಜಿ ಬರುತ್ತೆ. ಬೈ ದ್ಯಾಟ್ ಪ್ರಾಣಿಗಳ ಭಾವನೆಯನ್ನು ನಾವು ಅರ್ಥ ಮಾಡ್ಕೊಳ್ಬಹುದು, ನಮ್ಮ ಒಂದು ಫೀಲಿಂಗ್ಸನ್ನು ಪ್ರಾಣಿಗಳು ಅರ್ಥ ಮಾಡ್ಕೊಳ್ಳುವಂಥ ಒಂದು ಟೆಕ್ನಾಲಜಿ ಬರುತ್ತಂತೆ. ನೆಕ್ಸ್ಟ್ ಇನ್ಸ್ಟ್ಯಾಂಟ್ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಷನ್. ಲೈಕ್ ಈಗ ಫಾರ್ ಎಕ್ಸಾಂಪಲ್ ನನಗೆ ಒಬ್ಬ ಚೈನಾದವನ ಜೊತೆ ಮಾತಾಡಬೇಕು, ಅವನ ಭಾಷೆ ನನಗೆ ಅರ್ಥ ಆಗಲ್ಲ, ನನ್ನ ಭಾಷೆ ಅವನಿಗೆ ಅರ್ಥ ಆಗಲ್ಲ. ಬಟ್ ಇನ್ನು ಮುಂದೆ ರಿಯಲ್ ಟೈಮ್ ಇನ್ಸ್ಟ್ಯಾಂಟ್ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಷನ್, ಅವನೇನು ಮಾತಾಡ್ತಾನೆ ವಿದೌಟ್ ವೇಸ್ಟಿಂಗ್ ಟೈಮ್ ನಮಗೆ ಅರ್ಥ ಆಗುತ್ತೆ ನಮ್ಮ ಭಾಷೆಯಲ್ಲಿ, ನಾವೇನು ಮಾತಾಡ್ತಿದ್ದೀವಿ ಅನ್ನೋದು ಅವನಿಗೆ ಅವನ ಭಾಷೆಯಲ್ಲಿ ಅರ್ಥ ಆಗುತ್ತೆ. ಸೊ ಈ ಥರದ ರಿಯಲ್ ಟೈಮ್ ಇನ್ಸ್ಟ್ಯಾಂಟ್ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಷನ್ ಸಿಸ್ಟಮ್ ಬರುತ್ತೆ. ಸೊ ಆಲ್ರೆಡಿ ಇದು ಎಕ್ಸಿಸ್ಟ್ ಇದೆ. ಈಗ ಗೂಗಲ್ ಏರ್ಪೋರ್ಟ್ಸಲ್ಲೆಲ್ಲ ಇದು ಆಲ್ರೆಡಿ ಇದೆ. ಸೊ ಇನ್ನು ಯೂನಿವರ್ಸಲ್ ಆಗಿದ್ದು ಹೆಚ್ಚು ಯೂಸ್ ಆಗುತ್ತೆ ಮತ್ತು ಕಾಮನ್ ಆಗುತ್ತೆ ರಿಯಲ್ ಟೈಮ್ ಇನ್ಸ್ಟ್ಯಾಂಟ್ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಷನ್ ಅನ್ನೋದು ಪ್ರಿಡಿಕ್ಷನ್. ನೆಕ್ಸ್ಟ್ ಟೋಟಲ್ ಆಟೋಮೇಷನ್ ಆಫ್ ಸ್ಕೂಲ್, ಅಂದರೆ ಸ್ಕೂಲಲ್ಲಿ ಯಾವುದೇ ಟೀಚರ್ಸ್ ಬೇಕಾಗಿಲ್ಲ, ಕಂಪ್ಲೀಟ್ ಆಗಿ AI ಮತ್ತು ರೋಬೋಟಿಕ್ ಯೂಸ್ ಮಾಡಿ ಸ್ಕೂಲನ್ನು ರನ್ ಮಾಡುವಂಥ ಒಂದು ಟೆಕ್ನಾಲಜಿ. ನೆಕ್ಸ್ಟ್ ಹೋಲೋಗ್ರಾಮ್ ರಿಪ್ಲೇಸಿಂಗ್ ದ ಫಿಸಿಕಲ್ ಪ್ರೆಸೆನ್ಸ್. ಅಂದರೆ ಫಾರ್ ಎಕ್ಸಾಂಪಲ್ ಈಗ ನನ್ನ ವಿಡಿಯೋ ನೀವು ಮೊಬೈಲಲ್ಲಿ ಟಿವಿಯಲ್ಲಿ ನೋಡ್ತಾ ಇದ್ರೆ ನಾನೇ ಅಲ್ಲಿ ಬಂದು ನಿಂತರೆ ಹೇಗಿರುತ್ತೆ. ಸೊ ಆ ಥರದೊಂದು ಟೆಕ್ನಾಲಜಿ, ಅಂದರೆ 3D ಇಫೆಕ್ಟಲ್ಲಿ ನೀವು ಫಿಸಿಕಲ್ ಆಗಿ ಎಲ್ಲ ಇದ್ದೀರಿ ಅನ್ನುವಂಥ ಒಂದು ಇಮ್ಯಾಜಿನೇಷನ್. ಸೊ ಇದು ಕೂಡ ಒಂದು ಟೆಕ್ನಾಲಜಿ ಬರುತ್ತಂತೆ ಇನ್ ಫ್ಯೂಚರ್. ನೆಕ್ಸ್ಟ್ ಹ್ಯೂಮನ್ ಕ್ಲೋನಿಂಗ್ ವಿಲ್ ಬಿಕಮ್ ನಾರ್ಮಲ್, ಅಂದರೆ ನಮ್ಮ ಆಗಿರುವಂಥವರನ್ನು ನಾವು ಸೃಷ್ಟಿ ಮಾಡುವಂಥ ಒಂದು ಟೆಕ್ನಾಲಜಿ. ಇದೆಷ್ಟು ನಿಜ ಆಗ್ಬೋದು ಗೊತ್ತಿಲ್ಲ. ಸೊ ನೆಕ್ಸ್ಟ್ ಮೈಂಡ್ ಅಪ್ಲೋಡಿಂಗ್ ಟೆಕ್ನಾಲಜಿ, ಅಂದರೆ ಫಾರ್ ಎಕ್ಸಾಂಪಲ್ ಈಗ ಮನುಷ್ಯ ಸತ್ರು ಅವನ ಮೆದುಳಲ್ಲಿರುವ ಥಿಂಕಿಂಗ್ ಸಾಯ್ಬಾರ್ದು, ಐಡಿಯಾ ಸಾಯ್ಬಾರ್ದು ಅನ್ನೋಂಥ ಒಂದು ಟೆಕ್ನಾಲಜಿ. ಫಾರ್ ಎಕ್ಸಾಂಪಲ್ ಒಬ್ಬ ಸೈಂಟಿಸ್ಟ್ ಎಲ್ಲ ಸತ್ರೆ ಅವನ ಐಡಿಯಾಸ್ ಎಲ್ಲ ಲಾಸ್ ಆಗುತ್ತಲ್ಲ. ಸೊ ಆ ಪ್ರಕಾರ ಅವನ ಐಡಿಯಾವನ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ಳುವಂಥ ಒಂದು ಟೆಕ್ನಾಲಜಿ ಬರುತ್ತೆ. ಮೈಂಡಲ್ಲಿರುವಂಥ ಥಿಂಕಿಂಗನ್ನು, ಐಡಿಯಾಸನ್ನು ಬೇರೆ ಕಡೆ ಅಪ್ಲೋಡ್ ಮಾಡಿ ಇಟ್ಕೊಂಡು ಅವನ ಥಿಂಕಿಂಗ್ ಸಾಯದಾಗೆ ಮಾಡುವಂಥ ಒಂದು ಟೆಕ್ನಾಲಜಿ ಬರಲಿಕ್ಕೂ ಸಾಕು. ನೆಕ್ಸ್ಟ್ ಗೌರ್ಮೆಂಟ್ ರನ್ ಥಾಟ್ ಮಾನಿಟರಿಂಗ್, ಅಂದರೆ ಈಗ ನಮ್ಮ ಆಕ್ಟಿವಿಟಿ ಏನಿದೆ, ಈಗ ಸೋಷಿಯಲ್ ಮೀಡಿಯಾ ಆಕ್ಟಿವಿಟಿ ಏನಿದೆ ಅಥವಾ ಇಂಟರ್ನೆಟ್ ಆಕ್ಟಿವಿಟಿಯನ್ನು ಗೌರ್ಮೆಂಟ್ ಮಾನಿಟರ್ ಮಾಡ್ತಾ ಇದೆ. ಅದೇ ಥರ ನೆಕ್ಸ್ಟ್ ನಮ್ಮ ಥಾಟ್ ಅನ್ನು ಮಾನಿಟರ್ ಮಾಡುತ್ತಂತೆ. ಈಗ ಮನುಷ್ಯ ಒಬ್ಬ ಯಾವ ಥರ ಥಿಂಕ್ ಮಾಡ್ತಾನೆ, ಅವನು ದೇಶ ವಿರೋಧಿ ಚಟುವಟಿಕೆ ಮಾಡುವಂಥ ಆಲೋಚನೆ ಮಾಡ್ತಾ ಇದ್ದಾನ ಅನ್ನುವುದರ ಬಗ್ಗೆ ಕೂಡ ಮಾನಿಟರ್ ಮಾಡುವಂಥ ಸಿಸ್ಟಮನ್ನು ಗೌರ್ಮೆಂಟ್ ಅಡಾಪ್ಟ್ ಮಾಡುವಂಥ ಟೈಮ್ ಬರ್ಬೋದು ಅನ್ನುವಂಥ ಒಂದು ಪ್ರಿಡಿಕ್ಷನ್. ನೆಕ್ಸ್ಟ್ ಝೀರೋ ಮ್ಯಾನ್ಯಲ್ ಡ್ರೈವಿಂಗ್, ಇದು ಆಲ್ರೆಡಿ ಎಕ್ಸಿಸ್ಟ್ ಇದೆ. ಈಗ ಚೈನಾದಲ್ಲಿ ಇರ್ಬೋದು, ಅಮೆರಿಕದಲ್ಲೆಲ್ಲ ಆಲ್ರೆಡಿ ಬಂದಿದೆ, ಕಂಪ್ಲೀಟ್ ಆಗಿ ಬರುತ್ತಂತೆ. ಆದರೆ ನಮ್ಮ ದೇಶದಲ್ಲಿ ಇದು ತುಂಬ ತಡ ಆಗ್ಬೋದು. ಫಸ್ಟ್ ನಮ್ಮಲ್ಲಿ ರೋಡ್ ಸರಿ ಆಗಬೇಕು, ಆದಮೇಲೆ ಇದು ಝೀರೋ ಮ್ಯಾನ್ಯಲ್ ಡ್ರೈವಿಂಗ್ ಆಗುತ್ತೆ. ಇಲ್ಲದಿದ್ದರೆ ನಮ್ಮ ದೇಶದಲ್ಲಿ ಸಾಧ್ಯ ಇಲ್ಲ. ಸೊ ಡೆವಲಪ್ಡ್ ನೇಷನ್ಸಲ್ಲಿ ಇದು ಆಲ್ರೆಡಿ ಆಟೋಮೆಟಿಕ್ ಕಾರ್ಸ್ ಇರ್ಬೋದು ಅಥವಾ AI ಜನರೇಟರ್ ಕಾರ್ಸ್ ಆಲ್ರೆಡಿ ಇರೋದ್ರಿಂದ ಈ ಪ್ರಿಡಿಕ್ಷನ್ ನಿಜ ಆಗಿದೆ ಅಂತ ನಾವು ನಂಬೋದು. ಇನ್ನು ಹೆಚ್ಚಾಗಿ ನಿಜ ಆಗುತ್ತೆ ಅಂತ ಕೂಡ ಇದನ್ನು ನಂಬೋದು. ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ಪ್ರಿಡಿಕ್ಷನ್ ಏನು ಗೊತ್ತಾ, ಹ್ಯೂಮನ್ ಕ್ಯಾನ್ ಚೂಸ್ ಬಾಡೀಸ್ ಲೈಕ್ ಸ್ಕಿನ್. ಅಂದರೆ ಇನ್ ಫ್ಯೂಚರ್ ಫಾರ್ ಎಕ್ಸಾಂಪಲ್ ಈಗ ನಮ್ಮ ದೇಹಕ್ಕೆ ಏಜ್ ಆಗ್ತಿದೆ ಅಂತ ಗೊತ್ತಾದಾಗ ನಮಗೆ ಯಂಗ್ ಆಗಿರಬೇಕು ಅಂತೇಳಿ ನಾವೊಂದು ಯಂಗ್ ಬಾಡಿ ಅಥವಾ ಯಂಗ್ ಸ್ಕಿನ್ ಅನ್ನು ನಮ್ಮ ಸ್ಕೆಲ್ಟನ್ಗೆ ಅಡಾಪ್ಟ್ ಮಾಡ್ಕೊಂಡು ಯಂಗ್ ಆಗಿ ಬದುಕಬಹುದು ಅಂತ. ಸೊ ಈ ಥರದೊಂದು ಟೆಕ್ನಾಲಜಿ ಬರುತ್ತೆ ಅಂತೇಳಿ ಒಂದು ಪ್ರಿಡಿಕ್ಷನ್ ಇದೆ. ಇದೆಷ್ಟು ನಿಜ ಆಗುತ್ತೆ ಗೊತ್ತಿಲ್ಲ, ಬಟ್ ಈ ಟೆಕ್ನಾಲಜಿ ಮುಂದುವರಿಯುವ ರೀತಿಯಲ್ಲಿ ಇದೆಲ್ಲ ನಿಜ ಆಗ್ಬೋದು ಅಂತಲೂ ನಾವು ನಂಬೋದು. ಸೊ ಹಾಗಾಗಿ ಇವಿಷ್ಟು ಪ್ರಿಡಿಕ್ಷನ್ ಆಸ್ ಪರ್ ದ ಸಿಂಪ್ಸನ್ ಕಾರ್ಟೂನ್. ಓಕೆ ಸ್ನೇಹಿತರೆ, ಇಷ್ಟೆಲ್ಲ ಪ್ರಿಡಿಕ್ಷನ್ಸ್ ಅಲ್ಲಿ ಯಾವ ಪ್ರಿಡಿಕ್ಷನ್ಸ್ 2026 ಅಲ್ಲಿ ನಿಜ ಆಗ್ಬೋದು, ಇನ್ ಫ್ಯೂಚರ್ ನಿಜ ಆಗ್ಬೋದು, ಅಥವಾ ನಿಮಗೆ ಯಾವ ಪ್ರಿಡಿಕ್ಷನ್ಸ್ ತುಂಬಾ ಸತ್ಯಕ್ಕೆ ಹತ್ತಿರ ಅಂತು, ಇನ್ನು ಕೆಲವು ಸುಳ್ಳು ಅಂತ ಅನಿಸ್ತು, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.